ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಒಂದು ವಾಟ್ಸಪ್ ಚಾಟ್ಗಳನ್ನು ಆಗಿರಬಹುದು, ಯಾವ ರೀತಿಯಲ್ಲಿ ಅವರು ಮೆಸೇಜ್ ಅನ್ನ ಮಾಡಿದ್ದಾರೆ. ಇವರ ಇಬ್ಬರು ಏನೋ ಒಂದು ಯುವತಿ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಇಬ್ಬರ ಮಧ್ಯೆ ಯಾವ ರೀತಿ ಬಾಂಧವ್ಯ ಬೆಳೀತು. ಈಗ ಆ ಒಂದು ಯುವತಿಯೇ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಆರೋಪ ಮಾಡಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯ ಒಂದು ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಒಂದು ಪೊಲೀಸ್ ಠಾಣೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಕಂಪ್ಲೇಂಟ್ನ ಕೊಡೋಕೆ ಬಂದವಳಿಗೆ ಈಗ ಇನ್ಸ್ಪೆಕ್ಟರ್ ಚಿತ್ರ ಹಿಂಸೆಯನ್ನ ಕೊಟ್ಟಿರುವಂಥದ್ದು. ತನ್ನ ಮಾತಿನಿಂದಲೇ ನಂಬಿಸಿ ಐ ಲವ್ ಯು ಎಂದು ಹೇಳಿದ್ದ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಅಂತ ಹೇಳಿದ್ದ ಆಯ್ತಾ. ಚಿನ್ನು ನೀನಿಲ್ಲದೆ ಬದುಕೋಲ್ಲ ಎಂದು ಕಥೆಯನ್ನು ಕೂಡ ಕಟ್ಟಿದ್ದ ಈತನ ಮಾತಿನಿಂದಲೇ ನಂಬಿಸಿ ಆ ಒಂದು ಹುಡುಗಿಗೆ ವಂಚನೆಯನ್ನ ಮಾಡಿರುವಂಥದ್ದು. ತನ್ನ ಬುಟ್ಟಿಗೆ ಹಾಕೊಂಡು ಐ ಲವ್ ಯು ಅಂತ ಹೇಳಿಬಿಟ್ಟು ಆಕೆಗೆ ಬಣ್ಣದ ಮಾತುಗಳನ್ನ ಹೇಳಿ ಆಕೆಯನ್ನ ಬುಟ್ಟಿಗೆ ಹಾಕೊಂಡು ಹಿಂದಿನ ದಿವಸ ಆಕೆಗೆ ಒಂದು ವಂಚನೆಯನ್ನ ಮಾಡಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಎಂದು ಬಣ್ಣದ ಮಾತುಗಳನ್ನ ಹಾಡಿದ್ದ ಈ ಒಂದು ಇನ್ಸ್ಪೆಕ್ಟರ್, ನಕಲಿ ಇನ್ಸ್ಪೆಕ್ಟರ್ ಅಂತಾನೆ ಹೇಳ್ಬೋದು. ಈಗಾಗಲೇ ಆ ಒಂದು ಯುವತಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾವ ಒಂದು ಮುಸ್ಲಿಂ ಮಹಿಳೆ ಈ ಒಂದು ಆಪಾದನೆಯನ್ನ ಮಾಡ್ತಾ ಇರುವಂತದ್ದು ಇನ್ಸ್ಪೆಕ್ಟರ್ ವಿರುದ್ಧವಾಗಿ. ಒಂದು ಡಿಜೆ ಕಚೇರಿಗೆ ನೀಡಿದ ದೂರಿನಲ್ಲಿ ಈಗಾಗಲೇ ಮಹಿಳೆ ವಿವರಣೆಯನ್ನು ಕೂಡ ನೀಡಿದ್ದಾರೆ.